means good. Specifically, we say good. Why? ಬೇಕಾದಂತ ಸ್ನೇಹಿತರು ಇರ್ತಾರೆ, ನಮ್ಮ ಜೊತೆನೇ ಇದ್ದು ನಮ್ಮ ಕಾಲಡಿಯವರು ಇರ್ತಾರೆ. ಅವ್ರು ನಮ್ಮ ಸ್ನೇಹಿತರಲ್ಲ, ನಮ್ಮ ಜೊತೆ ನಮ್ಗೆ ಯಾರು ನಮ್ಮ ಕಷ್ಟ ಸುಖ ಎಲ್ಲರಿಗೂ ಅಟ್ಲೀಸ್ಟ್ ಸ್ಪಂದಿಸ್ತಾರೋ ಮಾತಾಡ್ತಾರೋ, ದೇ ಆರ್ ಗುಡ್ ಫ್ರೆಂಡ್ಸ್. ಅಂಡರ್ಸ್ಟ್ಯಾಂಡ್? Ally means good friendship. So you are all allies. When it was started, so ನೋಡಿ 2008 ಇದು ಹೇಗೆ ಸ್ಟಾರ್ಟ್ ಆಯ್ತು ಅಂತ, ಇದು ಸ್ಟಾರ್ಟ್ ಆಗಿದ್ದೆ ನಮ್ಮಿಂದ 300 crores 400 crores ಹೊರಗಡೆ ಹೋಗ್ತಾ ಇದೆ. ಯಾಕೆ ಕೊಡಬೇಕು, ನಾವೇ ಒಂದು ಇಂಟರ್ನ್ಯಾಷನಲ್ ಸಂಸ್ಥೆ ಮಾಡೋಣ ಅಂತೇಳಿ ಸ್ಟಾರ್ಟ್ ಆಗಿದ್ದು. ಇದರ ಹಿಂದಿನ ನೇಮು ಲಯನ್ಸ್ ಇಂಡಿಯಾ ಅಂತೇಳಿ. ಆಫ್ಟರ್ ದಟ್ ಅಲಯನ್ಸ್ ನಮ್ಮ ಪ್ರಾಪರ್ ಆರ್ಗನೈಸೇಷನ್ ಫ್ರಮ್ 24th March 2017. So we are 18-year-old young shop. ನೀವು ಯಾರ್ಯಾರು ಕೇಳಿದ್ರೆ 100 ವರ್ಷ ಏನಂತ ಅಸೋಸಿಯೇಷನ್ ಯಾಕೆ ಸೇರಿದೆ ಇಲ್ಲಿ ಸೇರಿದೆ ಅಂದ್ರೆ ಅದು 3 ವರ್ಷ ವಯಸ್ಸಾಗ್ಬಿಟ್ಟಿದೆ. ನಾವು 18 ವರ್ಷದ ಯುವಕರ ಜೊತೆ ಹೋಗ್ತಾ ಇದ್ವಿ. ಕೆಲಸ ಮಾಡೋರು ಅವರೇನೆ ಹೇಳಬೇಕು ಆಯ್ತಾ. ಯಾರ್ಯಾರು ಸ್ಟಾರ್ಟೆಡ್ ಆಲ್ ದಿಸ್ ದಿ ಫೌಂಡರ್ಸ್ ಆರ್ ವಿ.ಟಿ. ರಾಜು. ಮೋಸ್ಟ್ಲಿ ತಿರುಪತಿ ರಾಜು ನೋಡಿರ್ತೀರಿ ನೀವು, ಈಗ ಒಂದ್ಸರಿ ಬಂದು ಇನ್ಸ್ಟಾಲೇಷನ್ ಮಾಡಿದಾರೆ ಅವರು ಆಯ್ತಾ. ಅನೂಪ್ ಮಿಟ್ಟಲ್ ಅಂತೇಳಿ ಡೆಲ್ಲಿ, ಅಲ್ಲೇ ಕ್ಯಾಪ್ಟನ್ ಕುಲ್ದೀಪ್ ಸಿಂಗ್. ಸೊ ಇವರು 3 ಜನ. ನೆಕ್ಸ್ಟ್ ನೋಡಿ ಪ್ರೆಸೆಂಟ್ ಅಂತ ಕೇಳ್ತಾ ಇದ್ದಾರೆ ನಮ್ಮ ಶ್ರೀನಿವಾಸ್. ಏನು ನಮ್ಮ ಪ್ರೆಸೆನ್ಸ್ ಇಲ್ಲಿ ಈಗ ಆಸ್ ಆಫ್ ನೌ ವಿ ಸ್ಪ್ರೆಡ್ ಓವರ್ 20+ ಕಂಟ್ರೀಸ್, 28 ಕಂಟ್ರೀಸ್ ಅಲ್ಲಿ ಇದೆ. ನೇಪಾಳ ಇದೆ, ಬಾಂಗ್ಲಾದೇಶ್ ಇದೆ, ಶ್ರೀಲಂಕಾ ಇದೆ, ಪಾಕಿಸ್ತಾನ ಇದೆ, ಫಿಲಿಪೈನ್ಸ್ ಇದೆ, ಮಾಲ್ಡೀವ್ಸ್ ಇದೆ, ಲಂಡನ್ ಇದೆ, ದುಬೈ ಅಲ್ಲಿದೆ, US ಅಲ್ಲೂ ಕೂಡ ಜನ ಕ್ಲಬ್ಸ್, ನಾಟ್ ಡಿಸ್ಟ್ರಿಕ್ಟ್ಸ್, ಕ್ಲಬ್ಸ್ ಆರ್ ಸರ್ವಿಂಗ್ ದೇರ್. ಬೇಸಿಕಲಿ ಸೊ ಹಾಗೆ ಇಟ್ ಇಸ್ ಎ ಓಲ್ಡ್ ಕ್ಲಿಪ್. ಸೊ ವಿ ಹ್ಯಾವ್ 2000+ ಕ್ಲಬ್ಸ್. 2000ಗಿಂತ ಹೆಚ್ಚು ಕ್ಲಬ್ಸ್ ಇದೆ. ಅಬೌಟ್ 30,000 ಮೆಂಬರ್ಸ್ ಅಂಡ್ we are 18 years old. Okay? ಗೊತ್ತಾಯ್ತಲ್ಲ? ಸೊ ಈಗ ಇನ್ನೊಂದು ಪ್ರೈಸ್ ಕೊಡ್ತೀನಿ ನಿಮಗೆ. ವಾಟ್ ಇಸ್ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಲೋಗೋ? ವಾಟ್ ಇಸ್ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ಲೋಗೋ? 3 ಪಾರ್ಟ್ ಇದೆ ಅಲ್ಲಿ, 3 ಪಾರ್ಟ್ಸ್. ಹೇಳ್ಬೇಕು ಏನಿದೆ ಅಲ್ಲಿ, 3 ಪಾರ್ಟ್ ಏನಿದೆ ಅಂತ. 3 ಪಾರ್ಟ್ಸ್. ಸುದರ್ಶನ್ ಹೇಳಿದ್ರೆ ನೀವು ಸೀನಿಯರ್ ಹೇಳ್ಬೇಕು. ಸುದರ್ಶನ್ ಇದೇ ಹೇಳಿದ್ದೀನಿ ನಾನು. ಸುಧಾಕರ್ ಹೆಗಡೆ ಕೇಳಿದ್ರೆ ಹೇಳ್ಬಿಡ್ತಾರೆ ಅವ್ರಿಗೆ. ನೋಡೋದು ಬೇಡ, ಪ್ರೈಸ್ ಅವ್ರಿಗೆ ಕೊಡ್ತಾರೆ. ಬರೀ ಕಲರ್ ಇನ್ನೇನಿಲ್ವಾ? ಸೀತಾ ಇದೆಯಾ? ಸರಿ. ಇನ್ನೊಂದು ವರ್ಲ್ಡ್ ಹ್ಯಾಂಡ್ ಶೇಕ್. ಗುಡ್. 3 ಬಂತು. ಈಗ ನನ್ನ ಆನ್ಸರ್ 3 ಬಂತು. ಒಂದು ಹ್ಯಾಂಡ್ ಶೇಕ್, ದಿಸ್ ಇಸ್ ಅಲಯನ್ಸ್ ಸಿಂಬಲ್, ಟುಗೆದರ್ನೆಸ್. ದಟ್ ಹ್ಯಾಂಡ್ ಶೇಕ್ ಇದೆಯಲ್ಲ ಏ ಕೆಳಗಡೆ ಅದು. ಜೊತೆಗೆ ಒಬ್ರು ಹೇಳಿದ್ರು ವರ್ಲ್ಡ್ ಅಂತ, ಇಟ್ಸ್ ಎ ಗ್ಲೋಬ್. ಬ್ಯಾಕ್ ಗ್ರೌಂಡ್ ಇದೆಯಲ್ಲ ಇಂಡಿಯಾ ಮ್ಯಾಪ್ ಎಲ್ಲ ಗ್ಲೋಬ್. ಇಟ್ ಸಿಗ್ನಿಫಿಕೆನ್ಸ್, ಇಟ್ ಇಂಡಿಕೇಟ್ಸ್ ಅವರ್ international. It is an association of international. So, international association, indication, globe. And that cheetah, not cheetah, it's what it is, Mahesh? Jaguar. It indicates fastness of our association. So, 3 important points. ಒಂದು ಜಾಗ್ವಾರು ಚಿರತೆ ವೇಗಕ್ಕೆ ಅದು ನಂಬರ್ 1. ಅತ್ಯಂತ ವೇಗದಲ್ಲಿ. ಒಂದು ಹೇಳ್ತೀನಿ, ಎಲ್ಲ ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಕೂಡ ಡ್ರಾಪ್ ಮೈನಸ್ ಹೋಗ್ತಾ ಇದೆ ಪ್ರತಿ ವರ್ಷ ಕೂಡ.
ಆದ್ರೆ ನಮ್ಮ ಅಲಯನ್ಸ್ ಮಾತ್ರ ಯಾವಾಗಲೂ ಕೂಡ ಪ್ಲಸ್ ಅಲ್ಲಿ ಹೋಗ್ತಾ ಇದೆ, ನಿರಂತರವಾಗಿ ಪ್ಲಸ್ ಅಲ್ಲಿ ಹೋಗ್ತಾ ಇದೆ. ಇದೇ ತರ ನಾವೇನಾದ್ರು 100 ವರ್ಷ ಆಗ್ಬಿಟ್ರೆ ನಮ್ದು 20 ಲಕ್ಷದ ಮೇಲ್ ಬಿಡುತ್ತದೆ. ಒಂದೇ ಒಂದು ಉದಾಹರಣೆ, ಕೇವಲ 2 ವರ್ಷದಿಂದ ನಮ್ಮ ಕರ್ನಾಟಕದಲ್ಲಿ 2.5 ವರ್ಷದಿಂದ ಪ್ರಾರಂಭ ಮಾಡಿದ್ದನ್ನ ಮೈಸೂರಿನಲ್ಲಿ ಕೇವಲ 75 ಜನರಿಂದ ಮಾಡಿದ್ದು. ಈಗ ಮೈಸೂರಿನಲ್ಲಿ 40 ಕ್ಲಬ್, ಮಂಡ್ಯದಲ್ಲಿ 40 ಕ್ಲಬ್, ಬೆಂಗಳೂರಿನಲ್ಲಿ 90 ಕ್ಲಬ್, ನಿಮ್ಮ ಇಲ್ಲ ಕೂಡ 30 ರೀಚ್ ಆಗ್ತಾ ಇದೆ. ಇದಾದ್ರೆ ಮಂಗಳೂರು ಮಾಡಿದ್ದಾರೆ, ದಾವಣಗೆರೆ ಮಾಡಿದ್ದಾರೆ, ಬೆಳಗಾಮಲ್ಲಿದೆ, ಬೀದರಲ್ಲಿದೆ. ಟೋಟಲ್ ನಾವು ಇಟ್ ಹ್ಯಾಸ್ ಕ್ರಾಸ್ ಮೋರ್ ದನ್ 4,000 ಮೆಂಬರ್ಸ್. ನೋಡಿ, ಫ್ರಮ್ 75 ಮೆಂಬರ್ಸ್ ಟು 4,000 ಮೆಂಬರ್ಸ್ ವಿತ್ ಇನ್ ಎ ಶಾರ್ಟ್ ಸ್ಪ್ಯಾನ್ ಆಫ್ ಓನ್ಲಿ 2 ಇಯರ್ಸ್. ಇದಕ್ಕಿಂತ ಬಾಧ್ಯತೆಯಿಂದೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀರಾ? ಇಲ್ಲ ಅಲ್ವಾ? ಬೇರೆ ಎಲ್ಲ ಅಸೋಸಿಯೇಷನ್ಗಳಿಗಿಂತಲೂ ಇದು ಬಹಳ ವೇಗವಾಗಿ ಬೆಳೆದಿರೋಂಥ ಸಂಸ್ಥೆ. ಯಾಕೆ ಅಂತಂದ್ರೆ ಅವರ್ ಫ್ರೀ ಸ್ಟ್ರಕ್ಚರ್ ಈಸ್ ವೆರಿ ರೀಸನಬಲ್ ಅಂಡ್ ಇಟ್ ಇಸ್ ಇಂಡಿಯನ್ ಆರಿಜಿನ್ಸ್ ಇಂಟರ್ನ್ಯಾಷನಲ್ ಅಸೋಸಿಯೇಷನ್. ಅದಕ್ಕೆ ಎಲ್ಲರಿಗೂ ಕೂಡ ಇಷ್ಟ ಆಗ್ತಾ ಇದೆ. ವಿ ಆರ್ ಆಲ್ ಪ್ರೌಡ್ ಮೆಂಬರ್ಸ್ ಆಫ್ ದಿಸ್ ಅಸೋಸಿಯೇಷನ್. So our mission, getting people to understand one another and to undertake charitable activities for social service. So ಎಲ್ಲಿಂದ ಎಲ್ಲೇ ಹೋದ್ರು ಕೂಡ ನಾವೆಲ್ಲ ಒಂದಾಗೋದೇನಕ್ಕೆ ಅಂದ್ರೆ ಸೋಷಿಯಲ್ ಸರ್ವಿಸ್. ಅದೇ ನಮ್ಮ ಮಿಷನ್. ಸೆಕೆಂಡ್, ವಾಟ್ಸ್ಆಪ್ ಸ್ಲೋಗನ್ ವಿ ಸರ್ವ್ ಅಂತ ಸುಮಾರು ಜನ ಕೇಳಿರ್ತೀನಿ. ಅದು ಲಯನ್ಸ್ ಅಲ್ಲಿ. ಇಲ್ಲಿ ಸರ್ವೆಂಟ್ ಕೇರ್, ವಿ ಕೇರ್, ಸರ್ವೆಂಟ್ ಕೇರ್. Care our senior citizens in old age homes and our siblings in orphanage centers, like that. Servant care. So, ಇನ್ನೊಂದು ಪ್ರೈಸ್ ಕೊಡ್ತೀನಿ ನಿಮಗೆ. ನಾವು ಯಾವ ರೀತಿ ಮೆಂಬರ್ಸ್ ತಗೊಳ್ಬೋದು? ಈಗ ಯಾವ ರೀತಿ ಮೆಂಬರ್ಸ್ ನೀವು ಕರ್ಕೊಂಡು ಬರ್ತೀರಾ? ಕ್ವಾಲಿಟಿ ಮೆಂಬರ್ಸ್ ಯಾವ ರೀತಿ ನೀವು ಮೆಂಬರ್ ತರ್ತೀರಾ? ಕರೆಕ್ಟ್ ಆಗಿ ಹೇಳ್ಬೇಕು. ಸೋಷಿಯಲ್ ಸರ್ವಿಸ್ ಸೋಷಿಯಲ್ ಸರ್ವಿಸ್ ಇಂಟ್ರೆಸ್ಟ್ ಸರಿ, ಒಳ್ಳೆ ಕರೆ ತರ್ತೀರಾ. ಯಾವ ರೀತಿ, ಯಾವ ವಿಧಾನ, ಯಾವ್ದು ಕರ್ಸೋದಕ್ಕೆ ಯಾವ ರೀತಿ? ಪೇಪರ್ ಅಲ್ಲಿ ಹಾಕ್ಸ್ತೀರಾ ಬನ್ನಿ ಬನ್ನಿ ಅಂತ? ಇಲ್ಲ. ಅಥವಾ ಅಪ್ಲಿಕೇಶನ್ ಕಾಲ್ಫರ್ ಮಾಡ್ತೀರಾ, ನಮ್ಮ ಅಸೋಸಿಯೇಷನ್ ಮೆಂಬರ್ಶಿಪ್ ತಗೋತಾ ಇದ್ವಿ ಬನ್ನಿ ಅಂತ? ಮತ್ತೆ ಯಾವ ರೀತಿ ತಗೊಳ್ತೀರಾ? ಬರ್ತಾ ಇದ್ದಾರೆ, ಅವರೇ ಬರ್ತಾ ಇದ್ದಾರೆ. ಅಲ್ಲ, ನಾವು ಯಾವ ರೀತಿ ಸೇರಿಸ್ಕೊಡ್ತೀವಿ? ನೀವು ಇನ್ನೂ ಸ್ಪೆಸಿಫಿಕ್ ಆಗಿ ಹೇಳ್ಬೇಕು. ಗುಡ್. ಬಳ್ಳವ್ರು ಆಗ್ಲೇ ಬಾರಿ ಎಕ್ಸ್ಪರ್ಟ್ ಆಗ್ಬಿಟ್ಟಿದ್ದಾರೆ. ಅವ್ರು ಕೊಡಂಗಿಲ್ಲ, ಅವ್ರು ಕೊಡ್ತೀನಿ ನೋಡಿ. ಅವರ್ ಮೆಂಬರ್ಶಿಪ್ ಥ್ರೂ ಇನ್ವಿಟೇಷನ್ ಓನ್ಲಿ. ಯಾರಿದ್ ಇನ್ವಿಟೇಷನ್? ಬೈ ಅವರ್ ಓನ್ ಮೆಂಬರ್ಸ್. ನೀವು ಇನ್ನೊಬ್ರು ಗುಡ್ ಫ್ರೆಂಡ್ ನ ಹುಡುಕ್ಬೇಕಲ್ಲಿ. ಚೆನ್ನಾಗಿರೋರ್ನ ಹುಡುಕಿ ನಮ್ಮ ಕ್ಲಬ್ ಬಂದ್ರೆ ಅವ್ರೇನು ಕಿರಿಕ್ ಮಾಡಲ್ಲ, ನಮ್ಮ ಕ್ಲಬ್ ಬೆಳ್ಕೊಂಡು ಹೋಗುತ್ತೆ ಅಂತೇಳಿ ನಿಮ್ಮ ಗ್ಯಾರಂಟಿ ಮೇಲೆ, ನೀವು ಬ್ಯಾಂಕ್ ಗ್ಯಾರಂಟಿ ಆಗ್ತಿರಲ್ಲ, ಆ ತರ ನಿಮ್ಮ ಗ್ಯಾರಂಟಿ ಮೇಲೆ ಇನ್ನೊಬ್ರು ಮೆಂಬರ್ನ ಸೇರಿಸ್ಕೊಳ್ಳೋದು. ಇಲ್ಲ ಅವ್ರು ಯಾರೋ ತರಲೆ ಮಾಡಿದ್ದು ಕಿರಿಕಿ ಅವ್ರು ಬಂದು ನಿಮ್ ಕ್ಲಬ್ ನೀವೆಲ್ಲ ಕಟ್ಟಿರ್ತೀರಿ, ಬಂದು ಹೊಡೆದಾಕ್ಬಿಟ್ರೆ ಕತೆ ಏನು? ಅದಕ್ಕೆ ಇಟ್ಸ್ ಬೈ ಇನ್ವಿಟೇಷನ್ ಓನ್ಲಿ. ನೀವೇ ಕರ್ಕೊಂಡು ಬಂದ್ರೆ ಪೇಪರ್ ಅಲ್ಲೂ ಕಾಲ್ಫರ್ ಮಾಡಲ್ಲ, ಅವರೇ ಅಪ್ಲಿಕೇಶನ್ ಹಾಕೊಂಡು ಬಂದು ಜಾಯಿನ್ ಆಗ್ತೀವಿ ಅಂದ್ರೂ ಕೂಡ ಸೇರಿಸಲ್ಲ. ಒಬ್ರು ಸ್ಪಾನ್ಸರ್ ಇರಲೇಬೇಕು. ಆ ಸ್ಪಾನ್ಸರ್ ಇದ್ರೆ ಮಾತ್ರ ನಿಮ್ ಕ್ಲಬ್ ಸೇರ್ಕೊಳ್ಳೋದು, ಇಲ್ಲವೇ ಇಲ್ಲ. ಯಾಕಂತಂದ್ರೆ ನೀವು ಕ್ಲಬ್ ಅಕ್ಸೆಪ್ಟ್ ಮಾಡ್ಬೇಕು, ಬೋರ್ಡ್ ಮೀಟಿಂಗ್ ಎಲ್ಲ ಅಕ್ಸೆಪ್ಟ್ ಮಾಡ್ಬೇಕು. ಯಾಕಂದ್ರೆ ಪ್ರೊಸೀಜರ್ಸ್ ನೀವು ಪ್ರೆಸಿಡೆಂಟ್ ಅಕ್ಸೆಪ್ಟ್ ಮಾಡಿದೆಲ್ಲ ಇರ್ತದೆ. ಆದ್ರೆ ಬೋರ್ಡ್ ಅಲ್ಲಿ ಅಪ್ರೂವ್ ಆಗಬೇಕು, ಜನರಲ್ ಬಾಡಿಲಿ ಅಪ್ರೂವ್ ಆಗಬೇಕು, ಆ ಮೆಂಬರ್ಸ್ ನ ತಗೊಳ್ಬೇಕಾದ್ರೆ ಅಷ್ಟಿದೆ. ನಿಮ್ಮ ಕ್ಲಬ್ ಒಪ್ಕೊಳ್ಬೇಕು, ನಿಮ್ಮ ಕ್ಲಬ್ ಮೆಂಬರ್ನೇ ಕರ್ಕೊಂಡು ಬರ್ಬೇಕು, ಬೇರೆ ಕರ್ಕೊಂಡು ಬರಂಗಿಲ್ಲ. ಸರಿನಾ? ಒಪ್ಕೊಳ್ತೀರಾ? ಗುಡ್. ನೆಕ್ಸ್ಟ್ ಇನ್ವಿಟೇಷನ್ ಅಂತ ಯಾರು ಒಳ್ಳೆಯವ್ರ ನೋಡಿ ಸರ್, ನೀವ್ ಹೇಳ್ಕೊಟ್ಟಿದ್ದ ಅರ್ಥ ಮಾಡ್ಕೊಳ್ಳಿ. ತಗೊಳ್ಳಿ ಅಂತಂದ್ರೆ ನ್ಯೂ ಫಾರ್ ಇನ್ಕ್ಲೂಡಿಂಗ್ ದಟ್ ಚಾರ್ಟರ್ ಫೀಸ್ 100 rupees, ಇಟ್ ಈಸ್ 450, 450 ರೂಪಾಯಿ. ಸರಿನಾ? ಅದೇ ರೆಗ್ಯುಲರ್ ಮೆಂಬರ್ ಬಂದ್ರೆ 350.
ಆ ಫೀಮೇಲ್ ಬಂದ್ರೆ ಚಾರ್ಟರ್ ಫೀ ಇಲ್ಲ, 100 rupees ಇಲ್ಲ, ಅವ್ರಿಗೂ ಕೂಡ 350. ಮಲ್ಟಿಪಲ್ ಡ್ಯೂ ಪರ್ ಮೆಂಬರ್ 30 rupees. So overall it comes around 400 or new members 500 ಆಗ್ತದೆ. ಇನ್ 500 ನಮ್ಮ ಡಿಸ್ಟ್ರಿಕ್ಟ್ ನಡ್ಸಕ್ಕೆ ನೀವು ಕೊಡ್ತಾ ಇರೋಂಥದ್ದು ಟೋಟಲ್ 1000 rupees. ಸರಿನಾ? 1000 ರೂಪಾಯಿ ಏನಕ್ಕೆ ಅಂತ ಗೊತ್ತಾಯ್ತಲ್ವಾ? ಹೇಳ್ತೀರಾ ಯಾರು? ಮತ್ತೆ ಬೋರ್ಡ್ ಮಾಡ್ಕೊಂತ ಹೇಳ್ಬೇಕು. ಹೇಳ್ತೀರಾ? ನೀವ್ ಹೇಳಿ ಸರ್. ಆಮೇಲೆ ಇಂಟರ್ನ್ಯಾಷನಲ್ ಎಷ್ಟು? ಇಂಟರ್ನ್ಯಾಷನಲ್ ಮಲ್ಟಿಪಲ್ 3 ಕಡೆ ಹೋಗುತ್ತೆ ನಮ್ದು, ಆಯ್ತಾ? ಅದು ನೋಡಿ ಬರ್ದಿದ್ದೆ ನೋಡಿ. ಮಲ್ಟಿಪಲ್ 30 rupees, ಇಂಟರ್ನ್ಯಾಷನಲ್ 450, 500 ಫಾರ್ ಇಂಟರ್ನ್ಯಾಷನಲ್ ಮಲ್ಟಿಪಲ್ ಅಂಡ್ 500 ಫಾರ್ ದಿ ಡಿಸ್ಟ್ರಿಕ್ಟ್. ಕರೆಕ್ಟಾ? ಇವೆಲ್ಲ ನೋಡಿ ಬೇಸಿಕ್. ನೀವು ಯಾರೇ ಕೇಳಿದ್ರು ಕೂಡ ಬೇರೆ ಇನ್ಯಾರು ನಿಮ್ ಲೀಡರ್ಶಿಪ್ ಮೆಂಬರ್ಶಿಪ್ ಬಗ್ಗೆ ಕೇಳಲ್ಲ, ಇದನ್ನೇ ಕೇಳೋದು. ಕೇಳಿದ ತಕ್ಷಣ ಚೆಕ್ ಅಂತ ಹೇಳ್ಬೇಕು. ಇದ್ರೆ ನೀನೇನ್ ಅಸೋಸಿಯೇಷನ್ ಸೇರಿದ್ಯಾ, ಅಸೋಸಿಯೇಷನ್ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಇದೆಲ್ಲ ನೀವು ತಿಳ್ಕೊಳ್ಬೇಕು. ಸರಿನಾ? ಕ್ಲಬ್ ಡ್ಯೂ ಯಾವಾಗ ಕಟ್ಬೇಕು ನೀವು? ಎಲ್ಲವೂ ಕೂಡ ನೀವು ಈ ವರ್ಷ ಈ ಮೇ 31 ಒಳಗೆ ಡಿಸ್ಟ್ರಿಕ್ಟ್ ನ್ಯೂಸ್ ಕಟ್ಟಬೇಕು ಅಂತ ಹೇಳಿದ್ದಾರೆ. ಆಗಬೇಕು. ಮೇ 30 ನೀವು ಎಷ್ಟು ಜನ ಕಟ್ಟಿದ್ರೆ ಎಷ್ಟು ಜನ ಕೊಟ್ಟಿದ್ರೆ ಗೊತ್ತಿಲ್ಲ. ಬಟ್ ಜೂನ್ 30 ಒಳಗಂತೂ ಖಂಡಿತ ಕಟ್ಟಬೇಕು. ಜೂನ್ 30 ಒಳಗೆ ನೀವು ಕಟ್ಟಿದ್ರೆ ಡಿಸ್ಟ್ರಿಕ್ಟ್ ಕೂಡ ಇಂಟರ್ನ್ಯಾಷನಲ್ ಕಟ್ಟಿದ್ರೆ ನಿಮ್ಮ ಡಿಸ್ಟ್ರಿಕ್ಟ್ಗೆ 25 ಗ್ರಾಮ್ ಬೆಳ್ಳಿ ನಾಣ್ಯ ಇದೆ. ಹಾಗೆ ಒಂದು ಅವಾರ್ಡ್ ಶೀಲ್ಡ್ ಇದೆ ಫ್ರಮ್ ದಿ ಇಂಟರ್ನ್ಯಾಷನಲ್. ಹಾಗೆ ನಿಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಕೂಡ ನಿಮ್ಮ ಕ್ಲಬ್ಗೆ ಜೂನ್ 30 ಒಳಗೆ ಕೊಟ್ರೆ ನಿಮ್ಮ ಕ್ಲಬ್ ಅನ್ನ ರೆಕಗ್ನೈಸ್ ಮಾಡ್ತಾರೆ, ಅವಾರ್ಡ್ ಕೊಡೋ ಮುಖಾಂತರ. ಏನ್ ಸರ್ ಮಾಡ್ತೀರ? ಅವ್ರಿಗೆ ಮಾಡ್ತಿರಲ್ಲ? ಎಲ್ಲರೂ ಕಟ್ತಿರಲ್ಲ? ಈಗಾಗಲೇ ಕಟ್ಟಿರೋರು ಬರ್ಸ್ಬಿಡಿ. ಬೇರೆಯವ್ರಿಗೆ ಅವ್ರಿಗೂ ಕೂಡ ಅವಾರ್ಡ್ ಇದೆ. ಬೇರೆಯವ್ರು ಕೂಡ 30th ಕಾಯ್ಕೊಬೇಡಿ. 15th ಒಳಗಡೆ ನೀವೆಲ್ಲರೂ ಕೂಡ ಕಟ್ಟಬೇಕು. ಅದು 30th ಒಳಗೆ. ಯಾಕಂದ್ರೆ ನೀವು ತುಂಬಾ ಮಿಷನ್ ಇರೋಂಥ ಡಿಸ್ಟ್ರಿಕ್ಟ್ ಗವರ್ನರ್, ಅವರು ಯಾವ ಅವಾರ್ಡ್ ಕೂಡ ಮಿಸ್ ಮಾಡ್ಕೊಳಕ್ ಇಷ್ಟಪಡಲ್ಲ. 30th ಒಳಗೆ ಡಿಸ್ಟ್ರಿಕ್ಟ್ ಕಾಂಟ್ರಿಬ್ಯೂಷನ್ ಇಂಟರ್ನ್ಯಾಷನಲ್ ಕಳಿಸ್ತೀರಾ ಸರ್? ಓಕೆ. ನೋಡಿ ನೋಡಿ ಅದಕ್ಕೆ ಬರ್ತೀನಿ ನೆಕ್ಸ್ಟ್. ನೋಡಿ ಇಲ್ಲಿ ಈಗ LMF ಅಂದ್ರೆ ಲೈಫ್ ಮೆಂಬರ್ಶಿಪ್ ಫೆಲೋ. ಬಟ್ ಏನಕ್ಕಾಗಬೇಕು ಅಂತ ನೀವು ಯಾರು ಕೇಳಿಲ್ವಲ್ಲ. ವಾಟ್ ಆರ್ ಬೆನಿಫಿಟ್ಸ್ ಅಂತ ಏನಕ್ಕಾಗಬೇಕು ಅಂತ ನಿಮ್ಗೆ ಏನಾದ್ರು ಕನ್ವಿನ್ಸಿಂಗ್ ಆಗಿ ಏನಾದ್ರು ಹೇಳಕ್ ನಿಮ್ಮ ಹತ್ರ ಉತ್ತರ ಇದೆಯಾ? ಹೇಳಿ. So you are getting the benefit of international dues. ಅದು 500 ಕಟ್ಟಂಗಿಲ್ಲ, 500 ಮಾತ್ರ ಕಟ್ಟೋದು. ಅದು ನಾಟ್ ಓನ್ಲಿ ಕ್ಯಾಲ್ಕುಲೇಷನ್, ಅದು ಮೇನ್ ರೀಸನ್. ವಿಲ್ ಬಿಕಮ್ ಎ ಲೈಫ್ ಮೆಂಬರ್ ಆಫ್ ಅವರ್ ಅಸೋಸಿಯೇಷನ್. ಆಯ್ತಾ? ಅದಿರ್ಲಿ. ನೀವು ಇಲ್ಲಿವರೆಗೆ ಕೊಟ್ಟಂತ LMF ಮನಿ ಏನಿದೆ ಅದು ಇಂಟರ್ನ್ಯಾಷನಲಿ ಕಾರ್ಪಸ್ ಫಂಡ್ ಆಗಿ ನಾವು FD ಇಡ್ತಾ ಇದ್ದೀವಿ. ಆ FD ಈಗಾಗಲೇ ಇಟ್ ಹ್ಯಾಸ್ ಕ್ರಾಸ್ 5 crore rupees, 5 ಕೋಟಿ ದಾಟಿದೆ. ಅಲ್ಲಿಂದ ಬರಂತ 40 lakhs ಇಂಟ್ರೆಸ್ಟ್ ನ ನಾವು ಮತ್ತೆ ಸೋಷಿಯಲ್ ಸರ್ವಿಸ್ಗೆ ಆಗ್ತಾ ಇದೀವಿ. ಅದು ಮೇನ್ ಥಿಂಗ್. ಅದು ಮೇನ್. ಮತ್ತೆ ಏನು ನ್ಯಾಚುರಲ್ ಡಿಸಾಸ್ಟರ್ ಇರ್ಬೋದು ಅಥವಾ ಕೋವಿಡ್ ಲೈಕ್ ಇದಿರ್ಬೋದು, ಎಲ್ಲವೂ ಯಾವ್ಯಾವ ತರ ಬರುತ್ತೆ ಆಗ ನಾವು ನಮ್ಮ ಕಡೆಯಿಂದ ಕೊಟ್ಟಿದ್ದೀವಿ. ಆ ಇಂಟ್ರೆಸ್ಟ್ ಮನೇಲಿ ಇದು ಕೊಟ್ಟಿದ್ದೀವಿ. ಸೊ ಯು ಆರ್ ಆಲ್ಸೋ ಡೂಯಿಂಗ್ ಸೋಷಿಯಲ್ ಸರ್ವಿಸ್, ಹೆಲ್ಪಿಂಗ್ ದಿ ನೀಡಿ. ಆ ಒಂದು LMF ಇಂದ ಜೊತೆಗೆ ಕ್ಲಬ್ಸ್ ಆರ್ ದಿ ಮೆಂಬರ್ ಆಫ್ ದಿಸ್ ಅಸೋಸಿಯೇಷನ್. ನಿಮ್ಮ ಹೆಸರು ಎಲ್ಲೂ ಬರಲ್ಲ. ಆದ್ರೆ ಇಫ್ ಯು ಬಿಕಮ್ LMF, you will also be a member of this association. Your name will come because it's a registered company. We are registered under the Company Act, charitable association. You will all become members of our association. Now it is not for regular member, it's only for life members. ಆಮೇಲೆ LMF ನೈಟ್ ಅಂತ ಒಂದಿರುತ್ತೆ. ಆ LMF ನೈಟ್ ನಿಮ್ಮನ್ನ ಪ್ರತಿ ವರ್ಷ ಕೂಡ ಒಂದು ದಿನ ನಿಮಗೋಸ್ಕರ ಮಾಡಿ ಅದರಲ್ಲಿ ನಿಮ್ಮನ್ನು ಆನರ್ ಮಾಡ್ತಾರೆ. LMF ಕೋಆರ್ಡಿನೇಟರ್ ಅಂತ ಕೂಡ ಇರ್ತಾರೆ.
ಆ ಎಲ್ಲ ಪ್ರಿವಿಲೇಜ್ಗಳು ಕೂಡ LMF ಅಲ್ಲಿ ಸಿಗುತ್ತೆ. ಈಗ ಬರ್ತೀನಿ, ಈಗ 11,000 ಇದ್ರ ವ್ಯಾಲ್ಯೂ. ಅದಕ್ಕೆ ನೋಡಿ, ನಾನು ನಮ್ಮ ID ಇಂಟರ್ನ್ಯಾಷನಲ್ ಪ್ರೆಸಿಡೆಂಟ್ ಎಲ್ಲರೂ ಕೂಡ ನಮ್ಮ ಕಾಂಟ್ರಿಬ್ಯೂಷನ್ 100 rupees 100 rupees ಅಂತೆಲ್ಲ ಕೊಟ್ಟು ಅದು 3,000 ಆಗಿರೋದಕ್ಕೆ ಈಗ ನೀವು ಕೇವಲ 8,000 ಕೊಟ್ಟರೆ ಅದಕ್ಕೆ 3,000 ರೂಪಾಯಿ ನಾವು ಸೇರಿಸ್ಕೊಡ್ತೀವಿ, 8,000 ನೀವು ಕೊಡ್ತೀವಿ. ಆ 8,000ದಲ್ಲೂ ಕೂಡ ಇಲ್ಲಿ ನಿಮ್ಮ ಡಿಸ್ಟ್ರಿಕ್ಟ್ಗೆ ನಾನು 250 ಮತ್ತೆ ಕೊಡ್ತಾ ಇದ್ದೀನಿ, ಅವ್ರು 250 ಕೊಡ್ತಾರೆ. ಈಗಾಗಲೇ ಇಂಟರ್ನ್ಯಾಷನಲ್ ಕೊಟ್ಬಿಟ್ಟಿದ್ದೀವಿ. ಇಂಟರ್ನ್ಯಾಷನಲ್ ಅಂದ್ರೆ ಈಗ ನಿಮ್ಮಲ್ಲಿ 100 ಮಾಡ್ತೀರಿ, ಇಂಟರ್ನ್ಯಾಷನಲ್ 1000 ಮಾಡ್ತಾರೆ. 1000 ಕೂಡ ನಾವು 100 rupees ಕೊಡ್ತೀವಿ, 1 ಲಕ್ಷ ಕೊಡ್ತೀವಿ, ಅವರು ಕೂಡ ಕೊಡ್ತಾರೆ. ನಿಮ್ಮ ಸುನಿಲ್ ಸಾಲಿಯಾನ ಇವರು ಅವರು ಕೂಡ ಮಾಡಿದ್ದಾರೆ, ಅವರು ಕೂಡ ಕೊಡ್ತೀನಿ ಅಂತ ಹೇಳಿ 100 rupees ಕೊಡ್ತೀನಿ. ಅವರು 1 ಲಕ್ಷ ಕೊಡ್ಬೇಕು 1000 ಆದ್ರೆ. ಅಷ್ಟೆಲ್ಲ ಕೊಟ್ಟು ಇಲ್ಲೂ ಕೂಡ ನಾವು 250 ರೂಪಾಯಿ, ಅವ್ರು 250 ರೂಪಾಯಿ ಕೊಡ್ತಾ ಇದ್ದೀವಿ. ಈಗ ನಿಮ್ ಕಾಸ್ಟ್ ರೆಡ್ಯೂಸ್ ಟು 7,500. ಇನ್ನೂ ಕೂಡ ಇವ್ರ ರೀಜನ್ ಅಲ್ಲಿ ಅವರು ಕೂಡ ಇನ್ನು 500 ರೂಪಾಯಿ ಕೊಡ್ತೀನಿ ಅಂತ ಇದ್ದಾರೆ ಮೋಹನ್ ಅವರು. ಅವ್ರ ರೀಜನ್ ಅಲ್ಲಿ 50% ಆಫ್ ಯುವರ್ ಕ್ಲಬ್ಸ್ ಗೆಟ್ ಅನದರ್ 500 rupees ರಿಬೇಟ್. ಹಾಗಾಗಿ 7,000 ರೂಪಾಯಿ, 7,000 rupees. ಇನ್ನೂ ಒಂದು ಹೇಳ್ತೀನಿ, ನೀವು June 30th ಒಳಗಡೆ ನಿಮ್ಮ ಇದನ್ನ ಮಾಡಿದರೆ ಅಷ್ಟೊಳಗೆ LMF ಆದ್ರೆ ನೀವು 1,000 rupees ನೀವು ಫೀಸ್ ನ ಕಟ್ಟೋದು ಬೇಡ, ಓನ್ಲಿ 500 rupees. ಯಾಕಂದ್ರೆ LMF ನೀವು ಮೊದಲೇ ಕೊಟ್ರೆ ಈ ವರ್ಷದ್ದು ಕೂಡ 500 ರೂಪಾಯಿ ಹಿಡ್ಕೋಬಹುದು ನೀವು, 500 ಕೊಟ್ರೆ ಆಯ್ತು. ಅಲ್ಲಿಗೆ ನಿಮ್ಗೆ ಇವ್ರ ರೀಜನ್ ಅಲ್ಲಿ 6,500 ಬೀಳುತ್ತೆ ಅಷ್ಟೇ. ನೋಡಿ ಕೇಳಿಸ್ಕೊಳ್ಳಿ, ಇವ್ರ ರೀಜನ್ಗೆ June 30th ಒಳಗೆ ಪೇಮೆಂಟ್ ಮಾಡಿದ್ರೆ ಓನ್ಲಿ 6,500. ಆಫ್ಟರ್ ಜೂನ್ ಮಾಡಿದ್ರೆ ನಿಮ್ಗಿಲ್ಲ, 500 rupees ಹೋಯ್ತು. ಅದಕ್ಕೆ ಜೂನ್ ಒಳಗೆ ಪೇಮೆಂಟ್ ಮಾಡಿ, ಜೂನ್ ಒಳಗೆ LMF ಡಿಕ್ಲೇರ್ ಮಾಡಿ ಆದಷ್ಟು ಕೂಡ. ಆಯ್ತಲ್ಲ, ಗೊತ್ತಾಯ್ತಾ? ಈಗ 1,000 rupees ಫೀಸ್ ಕಟ್ಟಬೇಕು. ಜೂನ್ ಒಳಗಡೆ ಅವ್ರು LMF ಡಿಕ್ಲೇರ್ ಮಾಡಿಕೊಟ್ರೆ ಈ ವರ್ಷದಿಂದ ಅವ್ರಿಗೆ ಇಂಟರ್ನ್ಯಾಷನಲ್ ನ್ಯೂಸ್ ಮಾಫಿ ಆಗೋದು. ಆ 500 ಇಟ್ಕೊಂಡು ಕೊಡ್ಬೋದು. ನಾವು ಆಲ್ರೆಡಿ ಕಟ್ಟಿರ್ತೇವೆ ಈಗ, ಕಟ್ಟಿದ್ದೇವೆ. ಈಗ ಒಂದು 10 ಮೆಂಬರ್ LMF ಆದ್ರೆ ಅದು ಇಟ್ಕೊಂಡು ಕೊಡಿ, ನಾನು ಅಲ್ಲಿ ಇದು ಮಾಡಿಸ್ತೀನಿ. ಇಂಟರ್ನ್ಯಾಷನಲ್ ಫೀಸ್ ಇಟ್ಕೊಂಡು ಕೊಡಿ. 400 rupees ಏನಿದೆ ಅದು ಇಟ್ಕೊಡಿ, ನಾವು ಅಲ್ಲೇ ಅದನ್ನ ಇದು ಮಾಡಿಸ್ತೀವಿ, ಅಡ್ಜಸ್ಟ್ ಮಾಡಿಸ್ತೀವಿ. ಓಕೆನಾ? ಹಾಗೆ 6,500 ಅಷ್ಟೇ. ಇನ್ನೇನಾದ್ರು ಕ್ಲಾರಿಫಿಕೇಶನ್ ಇದೆಯಾ ಸುಧಾಕರ್? ಕೇಳ್ತಿರಲ್ಲ ಕರೆಕ್ಟ್? ಯಾಕಂದ್ರೆ ಇವತ್ತೆಲ್ಲ ಅವ್ರದೇ ಅರೇಂಜ್ಮೆಂಟ್, ನಾವು ಚೆನ್ನಾಗಿ ವಿಚಾರಿಸ್ಕೊಳ್ಬೇಕೀಗ. ಅಲ್ಲ, ಡಿಸ್ಟ್ರಿಕ್ಟ್ ಫೀಸ್ ಕಟ್ಟ. ಆಕ್ಚುಲ್ ನಾವು ಮೈಸೂರಲ್ಲೆಲ್ಲ 600 ತಗೊಳ್ತಾ ಇದ್ದೀವಿ. ಯಾಕಂದ್ರೆ ನೀವು ಕಟ್ಟೋದು ಕೂಡ ನಾವು ನ್ಯಾಚುರಲ್ ಡಿಸಾಸ್ಟರ್ ಫಂಡ್ ಅಂತ ಇದೆ, ಅದಕ್ಕೆ 50 ರೂಪಾಯಿ ಇಂಟರ್ನ್ಯಾಷನಲ್ ಕಟ್ಟಬೇಕು, ಮಲ್ಟಿಪಲ್ 30 ರೂಪಾಯಿ ಕಟ್ಟಬೇಕು. ಅದರಿಂದಾಗಿ 600 ತಗೊಳ್ತಾ ಇದ್ದೀವಿ. ಈಗ ಅಲ್ಲೂ 500 ಮಾಡಿದ್ದೀವಿ, ನೀವು ಕೂಡ 500 ನಾನು ಕಟ್ಟಬೇಕು. ಈಗ ನೆಕ್ಸ್ಟ್ ಟೈಮ್ ಆಯ್ತು ನೋಡಿ. ಈಗಾಗಲೇ ಹೇಳಿದ್ದೀನಿ, ಗ್ಲೋಬಲ್ ಸರ್ವಿಸಸ್ ಏನಂತಂದ್ರೆ ಆಫರೇಜ್, ಓಲ್ಡ್ ಏಜ್ ಹೋಮ್, ಕ್ಯಾನ್ಸರ್ ಅವೇರ್ನೆಸ್, ಇದು ದೀಸ್ ಆರ್ ಆಲ್ ಅವರ್ ಗ್ಲೋಬಲ್ ಕಾಸಸ್. ಈಗ ಈ ಲೀಡರ್ಶಿಪ್ ಇನ್ಸ್ಟಿಟ್ಯೂಟ್ ಬಗ್ಗೆ ನಮ್ಮ ಮಹೇಶ್ ಅವರು ಹೇಳ್ತಾರೆ, ನಾನು ಅದನ್ನ ಮತ್ತೆ ಹೇಳಕ್ ಹೋಗೋದಿಲ್ಲ, ಅವ್ರು ಈಗಾಗಲೇ ಬಂದಿದ್ದಾರೆ ಅವರು. ಈಗ ನೋಡಿ, ಇದೊಂದು ನೀವು ಇಂಪಾರ್ಟೆಂಟ್ ತಿಳ್ಕೊಳ್ಬೇಕು. ಒಂದು ಕ್ಲಬ್ ಮಾಡ್ಬೇಕಾದ್ರೆ ಎಷ್ಟು ಜನ ಬೇಕು? ಮಿನಿಮಮ್ 20. 15 ಇದೆ ಅದು ಓಲ್ಡ್. ಈ ವರ್ಷದಿಂದ 20 ಮಿನಿಮಮ್ ಬೇಕು. ಸೆಕೆಂಡ್ ಒಂದು ಡಿಸ್ಟ್ರಿಕ್ಟ್ನವರು, ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಒಬ್ರು ಡಿಸ್ಟ್ರಿಕ್ಟ್ ಗವರ್ನರು, ಇಬ್ರು ವೈಸ್ ಡಿಸ್ಟ್ರಿಕ್ಟ್ ಗವರ್ನರ್ ಇರ್ತಾರೆ. ಆದ್ರೆ ನಮ್ಮಲ್ಲೆಲ್ಲ ಮೈಸೂರು, ಬೆಂಗಳೂರೆಲ್ಲ 3 ಜನ ಮಾಡ್ಕೊಂಡಿದ್ದೆ. ಯಾಕಂತಂದ್ರೆ ಆಫ್ಟರ್ 20 ಇವರು ಎಲಿಜಿಬಲ್ ಟು ಗೆಟ್ ಅನದರ್ ವೈಸ್ ಡಿಸ್ಟ್ರಿಕ್ಟ್ ಗವರ್ನರ್. 20 ಕ್ಲಬ್ ಆದ ನಂತರ ಇನ್ನೊಬ್ರು ಕೂಡ ಮಾಡ್ಕೊಳ್ಬಹುದು. ಆಮೇಲೆ ನಮ್ಮ ಟೆನ್ಯೂರು ನಿಮ್ಮ ಲಯನ್ಸ್ ಅಲ್ಲಿ ಈಗ ಜುಲೈ 1st ಇಂದ June 30th ವರೆಗಿದೆ. ಆದ್ರೆ ನಮ್ಮ ಟೆನ್ಯೂರು April 1st ಇಂದ 31st March ಫೈನಾನ್ಷಿಯಲ್ ಇಯರ್. ನಮ್ಮ ಫೈನಾನ್ಷಿಯಲ್ ಇಯರ್ ಏನಿದೆ ಯುಗಾದಿಯಿಂದ ಯುಗಾದಿಗೆ, ಅದು ನಮ್ಮ ಟೆನ್ಯೂರ್. ನೋಡಿ, ನಮ್ಮಲ್ಲಿ 4 ಮಲ್ಟಿಪಲ್ ಇದೆ. ಸೌತ್ ಅಲ್ಲಿ ಇದೆ 45 ಡಿಸ್ಟ್ರಿಕ್ಟ್ಸ್ ಇದೆ ಸೌತ್ ಅಲ್ಲಿ. ನಾರ್ತ್ ಅಲ್ಲಿ ನಮ್ಮ ಮಲ್ಟಿಪಲ್ ಇದೆ, ಅದು ಕೂಡ 25 ಡಿಸ್ಟ್ರಿಕ್ಟ್ಸ್ ಇದೆ. ಹಾಗೆ ವೆಸ್ಟ್ ಅಲ್ಲಿ ಕೂಡ 12 ಡಿಸ್ಟ್ರಿಕ್ಟ್ಸ್ ಇದೆ. ಹಾಗೆ ಓವರ್ಸೀಸ್ಗೆ ಒಂದು ಮಲ್ಟಿಪಲ್ ಮಾಡಿದ್ದೀವಿ, ಅಲ್ಲೂ ಕೂಡ 4 ಡಿಸ್ಟ್ರಿಕ್ಟ್ ಇದೆ. ಇಷ್ಟು ನಮ್ಮ ಮಲ್ಟಿಪಲ್.
ನಾವೆಲ್ಲ ಕೂಡ ಸೌತ್ ಮಲ್ಟಿಪಲ್ನ ವಿ ಆರ್ ಆಲ್ ಮೆಂಬರ್ಸ್ ಆಫ್ ಸೌತ್ ಮಲ್ಟಿಪಲ್ ಕೌನ್ಸಿಲ್. ಸೊ ನೆಕ್ಸ್ಟ್ ಈಗ ನೋಡಿ, ನನ್ನ ಹತ್ರ ಒಂದು ಚಿನ್ನದ ಪೆನ್ ಇದೆ ಲೇಡೀಸ್ಗೆ. ಈಗ ಚಿನ್ನ ತಗೊಳ್ಳೋದೇ ಕಷ್ಟ. ಈಗ ನಮಗೆ ಕ್ಲಬ್ ಪ್ರೋಟೋಕಾಲ್ ಹೇಳಿಯಪ್ಪ ನಿಮ್ಗೆ, ಯಾರಾದ್ಮೇಲೆ ಯಾರು ಅಂತ, ಪ್ರೆಸಿಡೆಂಟ್ ಇಂದ ಕೊನೆಯವರೆಗೆ ನೀವೆಲ್ಲ ಲಯನ್ಸ್ ಅಲ್ಲಿ ಇದ್ದವರು ಅಥವಾ ಕಳೆದ ವಾರ ಇದು ಮಾಡಿದವರು, ಕ್ಲಬ್ ಪ್ರೋಟೋಕಾಲ್ ಹೇಳಿ. ರೋಟರಿಲಿ ಇದ್ದವ್ರು ಇದ್ದೀರಿ, ಮಾಡ್ತೀವಿ ಪ್ರೋಟೋಕಾಲ್. ಆಮೇಲೆ ಪ್ರೋಟೋಕಾಲ್ ಡಿಸ್ಪ್ಲೇ ಮಾಡ್ತೀನಿ ನಾನು. ಹೇಳ್ತೀರಾ? ಹೇಳಿ. ಪ್ರೈಸ್ ಇದೆ ಇಲ್ಲ ಹೇಳಿ, ನಾಚ್ಕೋಬೇಡಿ, ನಿಂತ್ಕೊಂಡು ಹೇಳಿ. ತಪ್ಪಾದ್ರೆ ತಪ್ಪು, ಎಲ್ಲರೂ ಮಾಡ್ತಾರೆ, ತೊಂದರೆ ಇಲ್ಲ. ಪ್ರೈಸ್ ಸಿಗಲ್ಲ ಅಷ್ಟೇ, ಇನ್ನೇನಿಲ್ಲ. ಫಸ್ಟ್ ಹೇಳಿ. ನಿಂತ್ಕೊಳ್ಳಿ. ಫಸ್ಟ್ ಯಾರು ಬರ್ತಾರೆ ಪ್ರೋಟೋಕಾಲ್? ಪ್ರೆಸಿಡೆಂಟ್. ಮತ್ತೆ IPP, ಸೆಕ್ರೆಟರಿ, ಟ್ರೆಸರರ್, ಇಲ್ಲ ತಪ್ಪಾಯ್ತು. ಹೇಳಿ, ನಾನು ಏನ್ ತಪ್ಪಂತ ಈಗ ಹೇಳಲ್ಲ, ಆಮೇಲೆ ಹೇಳ್ತೀನಿ. ಇನ್ಯಾರಿದ್ದಾರೆ? ಕ್ಲಬ್ ಪ್ರೋಟೋಕಾಲ್ ಮಾಡಿ. ಕ್ಲಬ್ ನಡೆಸ್ತಾ ಇದ್ರಿ ನೀವು, ಕ್ಲಬ್ ದ ಪ್ರೋಟೋಕಾಲ್ ತಿಳ್ಕೊಂಡಿಲ್ವಲ್ಲ, ಯಾರಾದ್ಮೇಲೆ ಯಾರು ಅಂತ ಎದ್ದಿಟ್ಕೊಂಡು ಹೇಳಿ. ನೀವೆಲ್ಲ DCT ಇದೆಲ್ಲ ಅದು ನೋಡಿ, ಅವರೆಲ್ಲ ಕ್ಲಬ್ ಮೆಂಬರ್ಸ್ ಹೇಳ್ಬೇಕು. ಹೇಳಿ ಹೋಗಿ, ನೀವಾಗ ತಿಳ್ಕೊಂಡಿರ ನೋಡೋಣ. ಹೋಯ್ತು ಹೋಯ್ತು. ಇನ್ಯಾರಿದ್ದಾರೆ? ಗಾಯತ್ರಿ ದೇವಿ ಅವರೇ, ನೀವು ಗೊತ್ತಿಲ್ವಾ? ಓಕೆ. ಇನ್ಯಾರಿದ್ದಾರೆ ಲೇಡೀಸ್? ಗೋಲ್ಡನ್ ಪೆನ್ ಯಾರಿದ್ದೀರಾ? ನೋಡಿ, ಗೋಲ್ಡನ್ ಪೆನ್ ಅಂತ ಯಜಮಾನ್ ಹೇಳ್ತಾ ಇದ್ದಾರೆ. ಯಾರೋ ಮುಂದೆನೆ ಬರ್ತಾ ಇರೋಲ್ಲ. ಯಾರೋ ಇನ್ನೊಂದ್ಸರಿ ಕಾಫಿ ಕೊಡ್ಬೇಕಾಗಿತ್ತು, ತಲೆ ಓಡ್ತಾ ಇಲ್ಲ. ನೋಡಿ ಇಲ್ಲಿ ನಾನು ಹಾಕ್ತೀನಿ ನೋಡಿ. ನೋಡಿ, ಕ್ಲಬ್ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಫಸ್ಟ್ ಪ್ರೆಸಿಡೆಂಟ್, ನಂತರ ಫಸ್ಟ್ ವೈಸ್ ಪ್ರೆಸಿಡೆಂಟ್, ನಂತರ ಸೆಕೆಂಡ್ ವೈಸ್ ಪ್ರೆಸಿಡೆಂಟ್, ನಂತರ ಪಾಸ್ಟ್ ಪ್ರೆಸಿಡೆಂಟ್, ಆಮೇಲೆ ಸೆಕ್ರೆಟರಿ, ಟ್ರೆಜರರ್. ನೀವೆಲ್ಲ ಫಸ್ಟ್ ಪ್ರೆಸಿಡೆಂಟ್, ಸೆಕ್ರೆಟರಿ, ಟ್ರೆಜರರ್ ಅಂತ ಹೇಳ್ಬಿಟ್ರಿ, ಆಯ್ತಾ? ಆಮೇಲೆ ಸೆಕ್ರೆಟರಿ, ಟ್ರೆಜರರ್, ನಂತರ ಜಾಯಿಂಟ್ ಸೆಕ್ರೆಟರಿ, ಜಾಯಿಂಟ್ ಟ್ರೆಜರರ್, ಡೈರೆಕ್ಟರ್ಸ್, all executive committee members, directors are all same. Club PRO, they are all the directors. Okay. ಏನೋ ಡೌಟ್ ಇದೆಯಾ? ನೋಡಿ, ಇದು ನೀವು ಕ್ಲಬ್ ಬಗ್ಗೆ ಇದು ಪ್ರೋಟೋಕಾಲ್ ತಿಳ್ಕೋಬೇಕು. ಆಮೇಲೆ ಅಲ್ಲಿ ಫಸ್ಟ್ ವೈಸ್ ಪ್ರೆಸಿಡೆಂಟ್ ಇರ್ತಾರೆ, ಸೆಕೆಂಡ್ ವೈಸ್ ಪ್ರೆಸಿಡೆಂಟ್ ಇರ್ತಾರೆ. ಡಯಾಸ್ಗೆ ಸೆಕ್ರೆಟರಿ ಟ್ರೆಜರರ್ ಬನ್ನಿ, ವೈಸ್ ಪ್ರೆಸಿಡೆಂಟ್ ಮೂರಕ್ಕೆ ತಳ್ಳಿ ಅಂದ್ರೆ ಅವ್ರು ಇನ್ನೊಂದ್ಸರಿ ಪ್ರೆಸಿಡೆಂಟ್ ಆಗೋದಿಲ್ಲ. ಓಕೆ. ಈಗ ಹೋಗ್ಲಿ, ಕ್ಯಾಬಿನೆಟ್ ಇದೆ ಹೇಳಿಯಪ್ಪ. ನಮ್ಮ ಡಿಸ್ಟ್ರಿಕ್ಟ್ ಪ್ರೋಟೋಕಾಲ್ ಹೇಳಿ. ಡಿಸ್ಟ್ರಿಕ್ಟ್ ಪ್ರೋಟೋಕಾಲ್ ಯಾರು ಹೇಳ್ತೀರಾ? ಡಿಸ್ಟ್ರಿಕ್ಟ್ ಪ್ರೋಟೋಕಾಲ್ ಹೋಗಿ ಡಿಸ್ಟ್ರಿಕ್ಟ್ ಆಫೀಸರ್ ಅಂತ ಹೇಳಿ. ಎಲ್ಲಿದ್ದಾರೆ? ರಾಮ್ ಭಟ್ರು. ಡಿಸ್ಟ್ರಿಕ್ಟ್ ಪ್ರೋಟೋಕಾಲ್ ನೋಡಿ. ಕ್ಲಬ್ ಅವ್ರು ಹೇಳ್ಬೇಕು ನನಗೆ. DG, ಆಮೇಲೆ ಕ್ಯಾಬಿನೆಟ್ ಸೆಕ್ರೆಟರಿ, ಡೈರೆಕ್ಟರ್. ಹೋಯ್ತು ಹೋಯ್ತು ನೋಡಿ. ನೀವು DCS ಇನ್ನೂ ಟ್ರೈನಿಂಗ್ ಆಗಬೇಕು. DCSಗೆ DCS DCS ಹೇಳುದು. PRO ಆಮೇಲೆ ಓಕೆ. ನೋಡಿ, ಡಿಸ್ಟ್ರಿಕ್ಟ್ ಗವರ್ನರ್, ಇಮಿಡಿಯೇಟ್ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್, ಫಸ್ಟ್ ವೈಸ್ ಡಿಸ್ಟ್ರಿಕ್ಟ್ ಗವರ್ನರ್, ಸೆಕೆಂಡ್ ವೈಸ್ ಡಿಸ್ಟ್ರಿಕ್ಟ್ ಗವರ್ನರ್, ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್, ಕ್ಯಾಬಿನೆಟ್ ಸೆಕ್ರೆಟರಿ, ಕ್ಯಾಬಿನೆಟ್ ಟ್ರೆಜರರ್, ಡಿಸ್ಟ್ರಿಕ್ಟ್ PRO, ರೀಜನ್ ಚೇರ್ಮನ್, ರೀಜನ್ ಸೆಕ್ರೆಟರಿ. ರೀಜನ್ ಸೆಕ್ರೆಟರಿ ನಾವು ಅಪಾಯಿಂಟ್ ಮಾಡಲ್ಲ. ಆಮೇಲೆ ರೀಜನ್ ಚೇರ್ಪರ್ಸನ್ ಅಂದ್ರೆ ಝೋನ್ ಚೇರ್ಪರ್ಸನ್, ಆಮೇಲೆ ಡಿಸ್ಟ್ರಿಕ್ಟ್ ಚೇರ್ಪರ್ಸನ್. ಡಿಸ್ಟ್ರಿಕ್ಟ್ ಪ್ರೋಟೋಕಾಲ್ ಆಫ್ ಡಿಸ್ಟ್ರಿಕ್ಟ್. ಗೊತ್ತಾಯ್ತಾ? ಇದೆಲ್ಲ ಬೇಸಿಕ್ ರೀ. ನಾನು ಹೇಳ್ಕೊಡ್ತಿರೋದು ಎಲ್ಲ ರಾ ಮೆಟೀರಿಯಲ್ಸ್, ಬೇಸಿಕ್. ನೀವೆಲ್ಲರೂ ಕೂಡ ಬಂದ ತಕ್ಷಣ ತಿಳ್ಕೊಳ್ಬೇಕು. ಡೈರೆಕ್ಟ್ರಿ ಕೊಟ್ಟಿದ್ದಾರೆ, ಅದನ್ನು ಪ್ರಿಂಟ್ ಮಾಡಿದ್ದಾರೆ, ಓದಲ್ಲ. ಏನ್ ಮಾಡ್ತೀರಿ? ಪುರುಷೋತ್ತಿಲ್ಲ, ದುಡ್ಡು ಕೊಟ್ಬಿಡ್ತೀವಿ. ನೀವೇನಾದ್ರು ಕೆಲಸ ಹೇಳಿದ್ರೆ ಇನ್ಫ್ಲೂಯೆನ್ಸ್ ಮಾಡ್ಕೊಟ್ಬಿಡ್ತೀವಿ. ಟೈಮ್ ಮಾತ್ರ ಕೊಡಲ್ಲ. ನಾವು ಟೈಮ್ ವೆರಿ ಇಂಪಾರ್ಟೆಂಟ್ ಅಲ್ಲ. ಟೈಮ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್
ಹಾ ನೋಡಿ, ಇನ್ನೊಂದು ಹೋಗ್ಲಿ. ನನ್ನ ಹತ್ರ ನೋಡಿ ಒಂದು ಪೆನ್ ಇದೆ, ಚಿನ್ನದ ಪೆನ್ನು. ನಾನು ಯಾರಿಗೂ ಕೊಡಕ್ಕೆ ಆಗ್ತಾ ಇಲ್ಲ. ಹೋಗ್ಲಿ, ಒಂದು ವೋಟಿಂಗ್ಸ್ ಯಾವ ತರ. ಈಗ ನಮ್ಮ ಒಂದು ಕ್ಲಬ್ ಅಲ್ಲಿ ಈಗ ಅವ್ರು ಹೇಳಿದ್ರು ಕಿನ್ನಿಗೋಣಿ ಕ್ಲಬ್ ಅಲ್ಲಿ 32 ಜನ ಇದ್ದಾರೆ ಅಂತ ಹೇಳಿ. ನಿಮ್ಗೆ 3 ಓಟ್ ಸಿಗುತ್ತಲ್ವಾ ಓಟ್ಗೆ? ಹಾ, ನಮ್ಮ ವೋಟಿಂಗ್ ಯಾವ ತರ ಕ್ರೈಟೀರಿಯಾ, ಯಾವ ತರ? ಒಂದು ಕ್ಲಬ್ಗೆ ಎಷ್ಟು ಓಟ್ ಬರುತ್ತೆ ಹೇಳಿ? ಯಾವ ಬೇಸ್ ಮೇಲೆ? ಒಂದು ಓಟು ಕರೆಕ್ಟ್. ನೋಡಿ, ಎಲ್ಲ ಅಸೋಸಿಯೇಷನ್ಗಳು ದೇ ಆರ್ ಸಫರಿಂಗ್ ಫ್ರಮ್ ಎಲೆಕ್ಷನ್. 2 ಪಾರ್ಟೀಸ್ ಬಿಕಾಸ್ ಆಫ್ ದೇರ್ ಎಲೆಕ್ಷನ್ಸ್. ಅಂದ್ರೆ 100 ಜನ ಮಾಡ್ಬಿಡೋದು, 10 ಓಟ್ ತಗೊಳ್ಳೋದು, 50 ಜನ ಮಾಡೋದು, 5 ಓಟ್ ತಗೊಳ್ಳೋದು. ಹೀಗೆ ವೋಟಿಂಗ್ ನ ಅಲ್ಲಿ ಮಿಸ್ಯೂಸ್ ಆಗ್ತಾ ಇದೆ. ಜೊತೆಗೆ ಎಲೆಕ್ಷನ್ ಆಗ್ತಾ ಇದೆ, ಅಲ್ಲಿ ಫ್ರೆಂಡ್ಶಿಪ್ ಹೋಗ್ತಾ ಇದೆ. ಅದಕ್ಕೆ ನಮ್ಮಲ್ಲಿ ಎಲೆಕ್ಷನ್ನೇ ಕರೆಕ್ಟಾಗಿ ಮಾಡಬೇಕು ಅಂತೇಳಿ ನೀವು 100 ಜನ ತಗೊಂಡ್ರು ಕೂಡ ಒಬ್ಬರೇ ಒಂದೇ ಓಟ್, ನಿಮ್ಗೆ ಒಂದೇ ಓಟ್. ಎಲೆಕ್ಷನ್ ಇಸ್ ನಾಟ್ ಇಂಪಾರ್ಟೆಂಟ್ ಟು ಅಸ್. ಅದು ನಾವು ಯುನಾನಿಮಸ್ ಯಾವಾಗ ಕೂಡ ಮಾಡೋದು. ಅದಕ್ಕೆ ಓನ್ಲಿ 1 ವೋಟ್. ಗೊತ್ತಾಯ್ತಲ್ಲ? ಯಾರು ಎಲ್ಲ ತುಂಬಾ ಜನ ಹೇಳಿದ್ರಿಂದ ಯಾರು ಕೊಡಕ್ ಆಗಿಲ್ಲ. ಫಸ್ಟ್ ಹೇಳ ಬನ್ನಿ, ಹೋಗ್ಲಿ ನಿಮ್ಮ ಮನೆಯವ್ರು ಕೊಡಿ. ಬನ್ನಿ, ನನ್ನ ಮುಗಿತಾ ಬಂತು.